ಡಿ ಬಾಸ್ ಅಂದ್ರೆ ನಮಗೆ ನೆನಪಾಗೋದೆ ಅವರ ಮಾಸ್ ಫ್ಯಾನ್ ಬೇಸು. ಸಿನಿಮಾ ಅನೌನ್ಸ್ ಆದ್ರೆ ಸಾಕು ಹುಟ್ಕೊಳ್ಳುವಂತ ಕ್ರೇಜು, ರಿಲೀಸ್ ಆದ್ರೆ ಸಾಕು ಸೇರೋ ಆ ಜನ. Tier 2 ಸಿಟೀಸ್ ಅಲ್ಲಿ ಕ್ಲಾಸ್ ಫ್ಯಾನ್ ಬೇಸ್ನ ಅಪ್ಪೋರ್ ಎಂಟರ್ಟೈನ್ ಮಾಡಿದ್ರೆ ಮಾಸ್ ಫ್ಯಾನ್ ಬೇಸ್ನ ನೋಡ್ಕೊಳ್ತಾ ಇದ್ದಿದ್ದೆ ಡಿ ಬಾಸ್ ಅವರು. ಆವಾಗ ಕಾಂಟ್ರವರ್ಸಿಯನ್ನು ಬರುತ್ತೆ, ಆದ್ರೆ ಕಾಂಟ್ರವರ್ಸಿ ಎಷ್ಟೇ ದೊಡ್ಡದಿರಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಮೂವಿ ಮಾಡಿದಾಗ ಅದೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಲಾಸ್ಟ್ ಟೈಮ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಮೇಲೆ ಅವ್ರು ಅರೆಸ್ಟ್ ಆಗಿದ್ರು. ಹೊರಗೆ ಬಂದ್ಬಿಟ್ಟು ಸಾರಥಿ ಅನ್ನೋ ಒಂದು ಆಕ್ಷನ್ ಸಿನಿಮಾ ಮಾಡಿದ್ರು. ಆವಾಗ ಎಲ್ಲರೂ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅನ್ಕೊಳ್ತಿದ್ದಾಗ ರಿಲೀಸ್ ಆದ್ಮೇಲೆ ಅದು ಡಿ ಬಾಸ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಆಯ್ತು. ತನ್ನ ಹೀರೋ ಏನೇ ಮಾಡ್ಲಿ ಅದು ಸರಿ ಅಂತ ಹೇಳುವಂತಹ ಫ್ಯಾನ್ಸು, ಇಂಥ ಫ್ಯಾನ್ ಬೇಸ್ ಪಡ್ಕೊಂಡಿರೋ ಈ ಆಕ್ಟರು 3 ಸಿನಿಮಾಗಳು ಅನೌನ್ಸ್ ಆಗಿ ಒಂದು ಸ್ವಲ್ಪ ಶೂಟ್ ಆಗಿ ರಿಲೀಸೇ ಆಗಿಲ್ಲ. ಸಬ್ಜೆಕ್ಟ್ ಅಂತೂ 3ರಲ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆದ್ರೂ ಯಾಕೆ ಈ ಪ್ರಾಜೆಕ್ಟ್ಗಳು ಅರ್ಧಕ್ಕೆ ನಿಂತೋಯ್ತು? ನಾನು ನಿಮ್ಮ ಬೆಂಗಳೂರು ಭಾಷಾ, ನನ್ನ ಮಗನ ಎಡಿಟರು ಯಾವಾಗಲೂ ಹೇಳಕ್ಕಾಗಲ್ಲ, ಬಾಚಾ ಅದು ಭಾಷಾ ಅಲ್ಲ ನಿನ್ ಚಾನಿನ್. ನಾನು ನಿಮ್ಮ ಬೆಂಗಳೂರು ಭಾಷಾ ಅಂಡ್ ಇವತ್ತು ಇದೇ ವಿಷಯ. ಅನ್ರಿಲೀಸ್ಡ್ ಮೂವೀಸ್ ಆಫ್ ಡಿ ಬಾಸ್ ಅವರು ಸದ್ಯಕ್ಕೆ ಡೆವಿಲ್ ಅನ್ನೋ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 2 ಸಿನಿಮಾ ಸೈನ್ ಮಾಡ್ಕೊಂಡಿದ್ದಾರೆ. ಒಂದು ಪೀರಿಯಾಡಿಕಲ್ ಡ್ರಾಮಾ, ಇನ್ನೊಂದು ಫ್ರೆಂಡ್ ಕೋಟದಲ್ಲಿ ಬರೋ ತರುಣ್ ಅವ್ರ ಜೊತೆ. ಅದಾದ್ಮೇಲೆ ನವಗ್ರಹ 2 ಬರುತ್ತೆ ಅಂತ ರೂಮರ್ಸ್ ಇದೆ. ಆದ್ರೆ ಅದೆಲ್ಲಕ್ಕಿಂತ ಮುಂಚೆ ಈ 3 ಸಿನಿಮಾಗಳು ಅನೌನ್ಸ್ ಆಗಿ ನಿಂತೋಗಿದ್ 3 ಸಿನಿಮಾಗಳು ಬಂದ್ರೆ ಬೆಂಕಿಯಾಗಿರುತ್ತೆ. ಅದು ಯಾವ್ಯಾವ ಸಿನಿಮಾ ಅಂತ ನೋಡೋಣ ಬನ್ನಿ. ಮೊದಲನೇದು ಆಸ್ಫೋಟ. ರಾಜೀವ್ ಗಾಂಧಿ ಅವರ ಹತ್ಯೆಯ ಒಂದು ಪ್ಲಾಟ್ ಇಟ್ಕೊಂಡು ಈ ಸಿನಿಮಾದ ಕತೆ ಬರ್ತಿರೋದು. ಡಿ ಬಾಸ್ ಅವರು CBI ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರನ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಇದನ್ನ ಟೇಕ್ ಆಫ್ ಮಾಡಕ್ ಆಗ್ಲಿಲ್ಲ. ಮಾಡ್ತಾ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಡಿ ಬಾಸ್ ಅವ್ರನ್ನ ಕಾಪ್ ರೋಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಇದ್ರಲ್ಲಿ ಮಾಡ್ತಾ ಇರ್ತಾ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಬಿಕಾಸ್ ಅದು ಆವಾಗಲೇ ಪ್ಯಾನ್ ಇಂಡಿಯಾ ಲೆವೆಲ್ ಇತ್ತು ಅಂತ ಪ್ರೊಡ್ಯೂಸರು ಡೈರೆಕ್ಟರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. 2ನೇ ಸಿನಿಮಾ ಕಪಾಲಿ ಅಂದ ತಕ್ಷಣ ಥಿಯೇಟರ್ ಅಲ್ಲ, ಸಿನಿಮಾ ಟೈಟ್ಲು. ಈ ಸಿನಿಮಾದಲ್ಲಿ ಉಪ್ಪಿಯವರು ಕತೆ ಬರೆದು ಚಿತ್ರಕತೆ ಬರೆದು ಸಾದಿಕ್ ವಕೀಲ್ ಅವರು ಡೈರೆಕ್ಷನ್ ಮಾಡಬೇಕಿತ್ತು. ಯಾವುದೋ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾ ತೆರೆ ಕಾಣಬೇಕಿತ್ತು. ಈ ಸಿನಿಮಾ ಅನೌನ್ಸ್ ಕೂಡ ಆಗಿತ್ತು, ಪೇಪರ್ಗಳಲ್ಲಿ ಆಡ್ಸ್ ಕೂಡ ಹಾಕಿದ್ರು ಅವರು ಆ ಟೈಮಲ್ಲಿ. ಅದಾದ್ಮೇಲೆ ಉಪ್ಪಿ ಹಾಗೂ ಡಿ ಬಾಸ್ ಸೇರ್ಕೊಂಡು ಅನಾಥರು ಮಾಡಿದ್ರು. ಅದು ಜನರಿಂದ ಅಷ್ಟೊಂದು ಪ್ರಶಂಸೆ ಪಡ್ಕೊಂಡಿಲ್ಲ. ಅದೇ ಕಾರಣಕ್ಕೆ ಕಪಾಲಿ ನಿಂತೋಯ್ತು ಗೊತ್ತಿಲ್ಲ. ಆದ್ರೆ ಒಂದೊಳ್ಳೆ ಸಬ್ಜೆಕ್ಟ್ನ ನೀರಲ್ಲಿ ಹೋಮ ಮಾಡುವಾಗಾಯ್ತು. ಏನಿದೆ ಬೇಜಾರಾಗುತ್ತೆ, ಬಟ್ ಏನ್ ಮಾಡೋದು. ಮುಂದಕ್ಕೆ ಹೋಗೋಣ. 3ನೇ ಸಿನಿಮಾ ಸಿಂಧೂರ ಲಕ್ಷ್ಮಣ. ಎಲ್ಲ ಅನ್ಕೊಂಡಂಗೆ ಆಗ್ತಾ ಇದ್ರೆ ರಾಬರ್ಟ್ ಆದ್ಮೇಲೆ ಸಿನಿಮಾದಲ್ಲಿ ಡಿ ಬಾಸ್ ಅವರು ಬೇಕಿತ್ತು. ಈ ಸಿನಿಮಾನ ತರುಣ್ ಅವರು ಡೈರೆಕ್ಷನ್ ಮಾಡಬೇಕಿದ್ರೆ ಪ್ರೊಡಕ್ಷನ್ ಮಾಡಬೇಕಿದ್ದದು ಉಮಾಪತಿ ಸರ್. ಯಾಕೆ ನಿಂತೋಯ್ತಂತ ನಮ್ಮೆಲ್ಲರಿಗೂ ಗೊತ್ತು, ಸೊ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಇಷ್ಟೇ ಇವತ್ತಿನ ವಿಶೇಷ. ಅವಾಗ್ಲೂ ಹೇಳುವ ಹಾಗೆ ನಿಮಗೆ ಯಾವ್ದೋ ಟಾಪಿಕ್ ಮೇಲೆ ವಿಡಿಯೋ ಬೇಕೆಂದ್ರೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ, ನಾವು ಮಾಡಕ್ ಟ್ರೈ ಮಾಡ್ತೀವಿ. ನೀವೇನೇನೋ ಹಾಕಿದ್ರೆ ಮಾಡಲ್ಲ. ಸಿನಿಮಾ ರಿಲೇಟೆಡ್ ಕೇಳಿ, ಏನೇನೋ ಕೇಳಬೇಡಿ. ಖಂಡಿತವಾಗ್ಲೂ ಮಾಡಕ್ ಟ್ರೈ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಅನ್ನೋ ಬಟನ್ನು ಇದೆ, ಒತ್ತರಪ್ಪ. ಏನಾದ್ರೂ ಒಂದು ಒತ್ತಿ ರೀಚ್ ಸಿಗುತ್ತೆ. ಸರಿ ಬರ್ದಾ?